ನಮಸ್ತೆ. ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರೂಜಿ. ಆತ್ಮೀಯರೇ, ನಮ್ಮೆಲ್ಲರ ಒಳಗಡೆ ಸಪ್ತ ನೇತ್ರಗಳಿರ್ತವೆ. ದೇಹದ ಕಣ್ಣು, ನೆನಪಿನ ಕಣ್ಣು, ಸ್ವಪ್ನದ ಕಣ್ಣು, ಹಾಗೆ ಕಲ್ಪನಾ ಚಕ್ಷು, ಭಯದ ಕಣ್ಣು, ಭಕ್ತಿಯ ಕಣ್ಣು ಮತ್ತು ಜ್ಞಾನ ಚಕ್ಷು. ಹೀಗೆ ಸಪ್ತ ಶರೀರಗಳಲ್ಲಿ ಸಪ್ತ ನೇತ್ರಗಳಿರ್ತವೆ. ಆದರೆ ಬಹಳಷ್ಟು ಜನ ಈ ದೇಹದ ಕಣ್ಣುಗಳಿಂದನೇ ಜೀವನ ಮಾಡೋದರಿಂದ ಅವರು ತಾವು ಅಂದ್ಕೊಂಡಿದ್ದನ್ನು, ಉನ್ನತವಾದ್ದನ್ನು ಸಾಧಿಸಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈ ದೇಹದ ಕಣ್ಣುಗಳಿಗೂ ನಮ್ಮ ಮನಸ್ಸಿಗೂ ನೇರವಾದ ಸಂಬಂಧ ಇದೆ. ನಮ್ಮ ಆಲೋಚನೆಗಳೆಲ್ಲ ಕಣ್ಣಿನ ಮೂಲಕ ವ್ಯಕ್ತವಾಗ್ತವೆ, ಪಂಚೇಂದ್ರಿಯಗಳ ಮೂಲಕ ವ್ಯಕ್ತವಾಗ್ತವೆ. ಆದರೆ ಆಲೋಚನೆಗಳಿಂದ ಏನಾದರೂ ದೊಡ್ಡದನ್ನು ಸಾಧಿಸ್ಬೋದೇ ಅಂತಂದರೆ ಅಂಥ ಮಹತ್ತರವಾದ್ದನ್ನು ಏನನ್ನೂ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಜ್ಞಾನ ಹೇಳುತ್ತೆ. ಯಾಕೆ ಹೇಳುತ್ತೆ ಅಂತಂದರೆ, ಬಡ ರೈತನಿಗೂ ಇರೋದು ಅದೇ ಭೌತಿಕ ಕಣ್ಣುಗಳು, ಎಲಾನ್ ಮಸ್ಕ್ಗೂ ಇರ್ತಕ್ಕಂಥದ್ದು ಇದೇ ಕಣ್ಣುಗಳು. ಆದರೆ ಎಲಾನ್ ಮಸ್ಕು ಈ ಭೌತಿಕ ಚಕ್ಷುಗಳಿಂದ ಅಷ್ಟು ಉನ್ನತವಾದನ್ನು ಸಾಧಿಸ್ಲಿಕ್ಕೆ ಆಯ್ತಾ ಅಂತಂದ್ರೆ ಖಂಡಿತ ಇಲ್ಲ. ವಿವೇಕಾನಂದರಿಗಿದ್ದು ಇದೇ ಕಣ್ಣು. ಯಾಕೆ ವಿವೇಕಾನಂದರಿಗಿರ್ತಕ್ಕಂಥ ಜ್ಞಾನ ಸಾಮಾನ್ಯ ಜನರಿಗಿರೋದಿಲ್ಲ? ಬಸವಣ್ಣವರಿಗಿದ್ದು ಇದೇ ಕಣ್ಣು. ಆದರೆ ಬಸವಣ್ಣವರಿಗಿದ್ದಂತಹ ಆ ಜ್ಞಾನ ಎಲ್ಲರಿಗೂ ಯಾಕಿಲ್ಲ? ಸರ್ವಜ್ಞಗಿದ್ದು ಇದೇ ಕಣ್ಣು. ರಾಮಕೃಷ್ಣರಿಗೂ, ಬುದ್ಧನಿಗೂ, ಜೀಸಸ್ಗೂ ಎಲ್ಲರಿಗಿದ್ದು ಈ ಭೌತಿಕ ಚಕ್ಷುಗಳೇ. ಆದರೆ ಅವರಷ್ಟು ಉನ್ನತವಾದ್ದನ್ನ ಜನಸಾಮಾನ್ಯರು ಯಾಕೆ ಸಾಧಿಸಲಿಕ್ಕೆ ಆಗೋದಿಲ್ಲ ಅಂತಂದ್ರೆ, ನಮ್ಮ ಒಳಗಡೆ ಸುಪ್ತವಾಗಿ ಗುಪ್ತವಾಗಿರ್ತಕ್ಕಂಥ ಕಣ್ಣುಗಳು ತೆರೆದಿರೋದಿಲ್ಲ. ಆ ಕಣ್ಣುಗಳನ್ನು ತೆರೆಸುವ ಒಂದು ಯೋಗ ಸಾಧನೆಯೇ ತ್ರಾಟಕ. ಯೋಗದಲ್ಲಿ ನೀವು ತ್ರಾಟಕ ಕೇಳಿದಿರಿ. ಈ ತ್ರಾಟಕಗಳಲ್ಲಿ 8 ರೀತಿಯ ತ್ರಾಟಕಗಳಿವೆ. ಜ್ಯೋತಿ ತ್ರಾಟಕ, ಬಿಂದು ತ್ರಾಟಕ, ಬಿಂಬ ತ್ರಾಟಕ, ಪ್ರತಿಬಿಂಬ ತ್ರಾಟಕ, ಸೂರ್ಯ ತ್ರಾಟಕ, ಚಂದ್ರ ತ್ರಾಟಕ, ವಸ್ತ್ರ ತ್ರಾಟಕ, ಮೂರ್ತಿ ತ್ರಾಟಕ. ಹೀಗೆ ಒಂದು 8 ರೀತಿಯ ದರ್ಪಣ ತ್ರಾಟಕ ಕೂಡ ಇದೆ. ಈ ಎಲ್ಲದರಲ್ಲಿ ಶ್ರೇಷ್ಠವಾದ್ದು ಜ್ಯೋತಿ ತ್ರಾಟಕ ಮತ್ತು ಬಿಂದು ತ್ರಾಟಕ. ಸಂಮೋಹನ ಭಾಷೆಯಲ್ಲಿ ಗೇಜಿಂಗ್ ಹಿಪ್ನೋಸಿಸ್ ಅಂತಾರೆ. ಆದರೆ ನಿಮ್ಮ ಸುಪ್ತ ಮನಸ್ಸನ್ನ ಓಪನ್ ಮಾಡಲಿಕ್ಕೆ ಅಥವಾ ಆಕ್ಟಿವೇಟ್ ಮಾಡಲಿಕ್ಕೆ ಒಂದು ಬಿಂದು ತ್ರಾಟಕ ಬಹಳ ಹೆಲ್ಪ್ ಆಗುತ್ತೆ. ಅದನ್ನೇ ಸ್ವಲ್ಪ ವೈಜ್ಞಾನಿಕವಾಗಿ ತ್ರಾಟಕ ವಿದ್ಯೆಯನ್ನ ಜನರಿಗೆ ಕೊಟ್ಟವರು ಬಸವಣ್ಣವರು. ಏನು? ಅಂಗೈಯಲ್ಲಿ ಲಿಂಗ, ಸೊ ಲಿಂಗದ ಮೇಲೆ ದೃಷ್ಟಿ. ತದೇಕ ಚಿತ್ತದಿಂದ ಲಿಂಗವನ್ನೇ ನೋಡ್ತಾ ಇದ್ರೆ ಈ ಭೌತಿಕ ಚಕ್ಷುಗಳಿಗೆ ಕನೆಕ್ಟ್ ಆಗಿರತಕ್ಕಂಥ ಅನೇಕ ಒಳಕಣ್ಣುಗಳು ತೆರಿತವೆ. ಅಂದ್ರೆ ಒಳಕಣ್ಣುಗಳನ್ನ ತೆರೆಸುವ ಒಂದು ಪ್ರಕ್ರಿಯೆಯೇ ತ್ರಾಟಕ. ಹೀಗೆ ಮಾಡಿದ್ರಿಂದ ಬಸವಣ್ಣವರಿಗೆ ವಚನ ಜ್ಞಾನ ಬಂತು. ಅನೇಕ ಶರಣರಿಗೆ ಆ ಜ್ಞಾನ ಬಂತು, ಸ್ಫುರಣಾ ಜ್ಞಾನ ಬಂತು. ಅವರು ಕೂಡ ವಚನಗಳನ್ನ ಬರೆದ್ರು ಬಸವಣ್ಣವ್ರ ಹಾಗೆ. ಆದ್ರೆ ಜನಸಾಮಾನ್ಯರಿಗೆಲ್ಲ ಯಾಕೆ ಈ ಜ್ಞಾನ ಬರಲಿಲ್ಲ ಅಂತಂದ್ರೆ ಇದನ್ನ ಮಾಡಲಿಲ್ಲ. ಇದು ಒಂದು ಲಿಂಗ ತ್ರಾಟಕ. ಹಾಗೆ ಅನೇಕ ರೀತಿಯ ತ್ರಾಟಕಗಳಿವೆ. ನಾನು ಆ ತ್ರಾಟಕಗಳನ್ನ ರೆಕಮೆಂಡ್ ಮಾಡ್ತಕ್ಕಂಥದ್ದು ಓಂ ಜ್ಯೋತಿ ತ್ರಾಟಕ, ಓಂ ತ್ರಾಟಕ ಅಂತ ಒಂದಿದೆ. ಸೊ ನಿಮಗೆ ಲಿಂಕ್ ಹಾಕಿರ್ತಾರೆ, ಅಲ್ಲಿ ಒಂದು ಲಿಂಕ್ ಅಲ್ಲಿ ನಿಮಗೆ ಆ ಪ್ರಾಕ್ಟೀಸ್ ಹೇಗೆ ಮಾಡೋದು. ಓಂ ತ್ರಾಟಕ ಅಂದ್ರೆ ತ್ರಾಟಕ ಮಾಡ್ತಾ ಓಂಕಾರವನ್ನ ಹೇಳುವುದು ಇನ್ನೂ ಸ್ವಲ್ಪ ಅಡ್ವಾನ್ಸ್. ಈ ತ್ರಾಟಕ ಯಾಕೆ ಮಾಡಬೇಕು ಅಂತಂದ್ರೆ, ನಾ ಹೇಳ್ದಲ್ಲ, ಒಳಗಡೆ ಸುಪ್ತವಾಗಿ ಗುಪ್ತವಾಗಿರ್ತಕ್ಕಂಥ ಒಳಕಣ್ಣುಗಳು ತೆರೆಸುವ ಪ್ರಕ್ರಿಯೆ ಈ ತ್ರಾಟಕದ ಮೂಲಕ ಆಗ್ತದೆ. ಒಂದೊಂದು ಕಣ್ಣು ತೆರೆದಾಗಲೂ ಕೂಡ ನಮ್ಮ ಭವಿಷ್ಯನೇ ಬದಲಾಗ್ತದೆ. ನಮ್ಮ ಆಲೋಚನೆಗಳು ಜಾಗದಲ್ಲಿ ನಮ್ಮ ಐಡಿಯಾಗಳು ಬರ್ತವೆ, ಇಂಟ್ಯೂಷನ್ಸ್ ಬರ್ತವೆ, ಪ್ರೆಮೋನೇಷನ್ಸ್ ಬರ್ತವೆ. ವೇದಗಳೆಲ್ಲ ಹಾಗೆ ಬಂದಿದ್ದು. ಅಂದ್ರೆ ಇಂಟ್ಯೂಷನಲ್ ಫ್ಲಾಶ್ ಅಂತಾರೆ, ಸ್ಫುರಣ ಜ್ಞಾನ ಅಂತ ಹೇಳ್ತೀವಿ. ನಮ್ಗೆ ಏನೇನು ಪ್ರಶ್ನೆಗಳಿವೆ ಅದು ನಮ್ಮ ಆಲೋಚನೆಗಳ ಮೂಲಕ ಹೊರಹೊಮ್ಮತವೆ. ಆದ್ರೆ ಅವೆಲ್ಲಕ್ಕೂ ನಮ್ಮಲ್ಲೇ ಉತ್ತರಗಳಿವೆ. ಆ ಉತ್ತರಗಳು ಹೊರ ಬರಬೇಕಾದ್ರೆ ನಮ್ಮೊಳಗಿನ ಆ ಸುಪ್ತ ಗುಪ್ತ ನೇತ್ರಗಳು ಓಪನ್ ಆಗಬೇಕು. ಆ ನೇತ್ರಗಳನ್ನು ಓಪನ್ ಮಾಡ್ತಕ್ಕಂಥ ಈ ಸಾಧನೆಯೇ ತ್ರಾಟಕ ಸಾಧನೆ. ಸೊ ಹಾಗಾಗಿ ನೀವು ತ್ರಾಟಕ ಒಂದು ಪ್ರತಿದಿನ ನಿಯಮಿತವಾಗಿ ನಿಯಮಗಳನುಸಾರವಾಗಿ ಗುರುಗಳ ಮಾರ್ಗದರ್ಶನದಲ್ಲಿ, ನೀವು ಯಾವುದೇ ಗುರುಗಳ ಮಾರ್ಗದರ್ಶನ ತಗೋಬಹುದು. ಯೋಗ ಟೀಚರ್ಸ್ಗೆಲ್ಲ ತ್ರಾಟಕ ಅನ್ನೋದು ಗೊತ್ತಿರ್ತದೆ. ಸೊ ಹೆಚ್ಚಾಗಿ ಅವರು ದೇ ಪ್ರಿಫರ್ ಜ್ಯೋತಿ ತ್ರಾಟಕ. ನಿಮ್ಮಿಂದ ಒಂದು 2-2.5 ಅಡಿ ದೂರ ಈ ಕಣ್ಣಿನ ಹುಬ್ಬಿನ ಅಂತರಕ್ಕೆ ಒಂದು ಕ್ಯಾಂಡಲ್ ಅನ್ನು ಫಿಕ್ಸ್ ಮಾಡಿ ಅದು ಗಾಳಿಗೆ ಅಲುಗಾಡಬಾರ್ದು, ಅದು ಸ್ಥಿರವಾಗಿ ಉರಿತಾ ಇರಬೇಕು. ಹಾಗೆ ಉರಿಯುವಾಗ ಜ್ಯೋತಿಯ ತುದಿ ಇದೆಯಲ್ಲ, ಸೂಜಿಯಷ್ಟು ಚೂಪಾಗಿರ್ತದೆ. ಗಾಳಿ ಇಲ್ಲದೆ ಇದ್ದಾಗ ಅದು ನೇರವಾಗಿ ನಿಂತ್ಕೊಂಡಿರ್ತದೆ. ನಮ್ಮ ದೃಷ್ಟಿಯನ್ನ ಪಿಳಿಕಿಸದೆ, ಕಣ್ಣುಗಳನ್ನು ಪಿಳಿಕಿಸದೆ ಆ ಮೊನಚಾದ ಆ ತುದಿಯ ಮೇಲೆ 3-4 ನಿಮಿಷಗಳ ಕಾಲ ಇಟ್ಟರೆ ಕಣ್ಣುಗಳು ಸ್ವಲ್ಪ ಭಾರ ಆಗ್ತವೆ, ಕಣ್ಣುಗಳು ಉರಿ ಆಗ್ತವೆ. ಪ್ರಾರಂಭದಲ್ಲಿ ಕಣ್ಣಿಂದ ನೀರು ಬರ್ತದೆ. ಆದರೆ ವಿಚಲಿತರಾಗದೆ, ಕಣ್ಣುಗಳನ್ನು ಬ್ಲಿಂಕ್ ಮಾಡದೆ, ಎವೆಯಿಕ್ಕದೆ 3 ನಿಮಿಷದಿಂದ ಸ್ಟಾರ್ಟ್ ಮಾಡಿ ದಿನಂಪ್ರತಿ ಸಾಧನೆ ಆಗ್ತಾ ಇದ್ದಾಗೆ ಅವಧಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ. ಇಲ್ಲಿ ಬಹಳ ಮುಖ್ಯವಾದ್ದು ಈ ಸಾಧನೆಯಲ್ಲಿ ನಾವು ಎಷ್ಟೊತ್ತು ಬಿಂದುವನ್ನಾಗಲಿ, ಅಥವಾ ಸೂರ್ಯ ತ್ರಾಟಕ ಕೂಡ ಇದೆ, ಅಥವಾ ಜ್ಯೋತಿ ತ್ರಾಟಕ ಇದೆ, ಅದನ್ನು ನೋಡ್ತೇವೋ ಎವೆಯಿಕ್ಕದೆ ಅಷ್ಟೊತ್ತು ಮತ್ತೆ ಕಣ್ಣನ್ನು ಮುಚ್ಚಬೇಕು. ಕಣ್ಣುಗಳನ್ನು ಉಜ್ಜಬಾರ್ದು ಕಣ್ಣಲ್ಲಿ ನೀರು ಬಂದರೆ.
ಸೊ 3 ನಿಮಿಷ ನೋಡಿದ್ರೆ 3 ನಿಮಿಷ ಕಣ್ಣುಗಳಿಗೆ ವಿಶ್ರಾಂತಿ ಕೊಡಬೇಕು. ವಿಶ್ರಾಂತಿ ಕೊಡದೇ ಇದ್ರೆ ಏನಾಗುತ್ತೆ, ಮೈಗ್ರೇನ್ ಬರ್ಬೋದು, ಹೆಡೇಕ್ ಬರ್ಬೋದು. ಹಾಗಾಗಿ ಆ ದೃಷ್ಟಿ ದೋಷ ಇರ್ತಕ್ಕಂಥವರು, ಪವರ್ ಇರ್ತಕ್ಕಂಥವರು ಅದನ್ನ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಿದ್ರೆ ಒಳ್ಳೇದು. ಬಾಕಿದವರೆಲ್ಲ ದೃಷ್ಟಿ ನಂಗೆ ಚೆನ್ನಾಗಿದೆ ಅಂತಂದ್ರೆ ಅಭ್ಯಾಸ ಮಾಡ್ಬೋದು. ಸೊ ಹೀಗೆ ಒಂದೇ ದಿವಸಕ್ಕೆ ಅವಧಿಯನ್ನು ಜಾಸ್ತಿ ಮಾಡಬಾರ್ದು. ಸೊ ಒಂದು 3 ತಿಂಗಳಿಗೆ ಒಂದೊಂದು ನಿಮಿಷ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ, ನಾನು ಅಶ್ಯೂರ್ಡ್ ಆಗಿ ಹೇಳ್ತೀನಿ, 1 ವರ್ಷ ನಿಯಮಿತವಾಗಿ ಸಾಧನೆ ಮಾಡಿದವರಿಗೆ ಅತ್ಯಂತ ಆಳದಲ್ಲಿರ್ತಕ್ಕಂಥ ಆ ಸುಪ್ತ ನೇತ್ರಗಳು ಕೂಡ ಖಂಡಿತವಾಗಿ ಓಪನ್ ಆಗ್ತವೆ. ಸೊ ಅಂತಹ ಮಹತ್ತರವಾದ ವಿದ್ಯೆ ತ್ರಾಟಕ ವಿದ್ಯೆ. ಇದು ಬ್ರಹ್ಮವಿದ್ಯೆಯ ಒಂದು ಭಾಗವೇ. ಸ್ಥಿರ ದೃಷ್ಟಿ ಇದ್ರೆ, ನೀವು ಪ್ರಜಾಪಿತ ಬ್ರಹ್ಮಕುಮಾರಿ ಅಂತ ಒಂದು ಸಂಸ್ಥೆ ಇದೆ. ಅವ್ರೇನ್ ಮಾಡ್ತಾರೆ, ಅವರು ಒಂದು ಬಿಂದುವನ್ನ ಕಾನ್ಸಂಟ್ರೇಟ್ ಮಾಡ್ತಾರೆ. ಆದ್ದರಿಂದ ಎಷ್ಟೋ ಆ ಒಂದು ಸಾಧಕರಿಗೆ ಅವರಿಗೆ ಬ್ರಹ್ಮಜ್ಞಾನ ಓಪನ್ ಆಗ್ತದೆ, ಅವರಲ್ಲಿ ಆ ಸ್ಫುರಣ ಜ್ಞಾನ ಬರ್ತದೆ, ಅವರಿಗೊಂದು ವಿಶೇಷವಾದ ಜ್ಞಾನ ಅವರ ಮಸ್ತಕಕ್ಕೆ ಹರಿದು ಬರ್ತದೆ. ಅಂತಹ ವಿದ್ಯೆ ಇದು. ಬಸವಣ್ಣವರು ಈ ರೀತಿ ಇಂಟ್ರೊಡ್ಯೂಸ್ ಮಾಡಿದ್ರು. ಯೋಗಶಾಸ್ತ್ರದಲ್ಲಿ ಇದೆ ಇದು. ಜ್ಯೋತಿ ತ್ರಾಟಕ ಇದೆ, ಸಂಮೋಹನದಲ್ಲಿ ಬಿಂದು ತ್ರಾಟಕ ಇದೆ, ಅಧ್ಯಾತ್ಮ ಶಾಸ್ತ್ರದಲ್ಲಿ ಅನೇಕ ರೀತಿಯ ತ್ರಾಟಕಗಳಿವೆ. ಸೊ ಗುರುಗಳ ಮಾರ್ಗದರ್ಶನದಲ್ಲಿ ನೀವು ಯಾವುದಾದ್ರೂ ಒಂದು ನಿಮಗೆ ಇಷ್ಟವಾಗ್ತಕ್ಕಂಥ, ನಿಮಗೆ ಅನುಕೂಲವಾಗ್ತಕ್ಕಂಥ ತ್ರಾಟಕ ಸಾಧನೆಯನ್ನ ನೀವು ಗುರುಗಳ ಮಾರ್ಗದರ್ಶನದಲ್ಲಿ ನೀವು ಮಾಡಿದ್ದಾದ್ರೆ ನಿಮಗೆ ಅದ್ಭುತವಾದ ಅನುಭವಗಳ ಜೊತೆಗೆ ನಿಮಗೆ ಇಂಟ್ಯೂಷನ್ ಪವರ್ ಜಾಸ್ತಿ ಆಗ್ತದೆ, ನಿಮ್ಮ ಐಡಿಯಾಸ್ ಜಾಸ್ತಿ ಬರ್ತವೆ. ಸೊ ಹಾಗಾಗಿ ಆರ್ ಐಡಿಯಾ ಕ್ಯಾನ್ ಚೇಂಜ್ ಯುವರ್ ಲೈಫ್ ಅಂತ ಕೇಳಿಲ್ವೇ? ಸೊ ನಿಮ್ಮ ಭವಿಷ್ಯ ಬಂಗಾರ ಆಗ್ತದೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಿಮ್ಮೊಳಗಡೆ ಉತ್ತರ ಸಿಗ್ತದೆ ಅಂತ ನಾನು ಈ ಮೂಲಕ ಅಧಿಕಾರಯುತವಾಗಿ ಹೇಳವಲ್ಲೆ. ಸೊ ಸಾಧನೆ ಮಾಡಿ ನಿಮ್ಮ ಔನ್ನತ್ಯವನ್ನ ನೀವೇ ಕಂಡುಕೊಳ್ಳಿ ಅಂತ ಈ ಮೂಲಕ ಹೇಳ್ತಾ, ನೆಕ್ಸ್ಟ್ ಇಯರ್ ಮೇನಲ್ಲಿ ಕೂಡ ಅಡ್ವಾನ್ಸ್ ಕೋರ್ಸ್ ಇದೆ 10 ಡೇಸು. ಅದಕ್ಕೂ ನೀವು ಆಸಕ್ತಿ ಇರ್ತಕ್ಕಂಥವ್ರು ಬರ್ಬೋದು. ಸಂಮೋಹನ ಶಾಸ್ತ್ರವನ್ನು ಕಲಿಬೋದು. ರಿಗ್ರೆಷನ್ ಪ್ರೋಗ್ರೆಷನ್ ಥೆರಪಿ ಮಾಸ್ಟರ್ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ, ರೀಬರ್ತ್ ಥೆರಪಿ ಅಂತ ಹೇಳ್ತೀವಿ ನಾವು. ಸೊ ಅದಕ್ಕೂ ನೀವು ಜಾಯಿನ್ ಆಗ್ಬೋದು. ಆಸಕ್ತ ಸಾಧಕರಿಗೆ ಮಾತ್ರ ಅವಕಾಶ ಇದೆ. ಸೊ ನಿಮಗೆ ಶುಭವಾಗಲಿ. ಇನ್ನೇನಾದರೂ ನಿಮಗೆ ಮಾಹಿತಿ ಬೇಕಾದರೆ ನಮ್ಮ ಸಂಖ್ಯೆಗಳು ಕೂಡ ನೀವು ಕಾಲ್ ಮಾಡಿ ನಮ್ಮನ್ನು ಸಂಪರ್ಕಿಸ್ಬೋದು ಅಂತ ಹೇಳ್ತಾ, ನಿಮಗೆಲ್ಲರೂ ಶುಭವಾಗಲಿ.